ಆಷಾಢ ಮಾಸದ ಕೊನೆಯ ಮಂಗಳವಾರ ಹಿನ್ನೆಲೆ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ, ದೇವರ ದರ್ಶನಕ್ಕೆ ಹರಿದು ಬಂದ ಭಕ್ತರು. 9 ತಿಂಗಳ ನಂತರ ನಡೆದ ನಗರಸಭೆ ಸಾಮಾನ್ಯ ಸಭೆ, ಚರ್ಚೆಗೆ ಬಾರದ ಸಾರ್ವಜನಿಕರ ಸಮಸ್ಯೆಗಳು, ಸದಸ್ಯರ ಆಕ್ರೋಶ. ಗುತ್ತಿಗೆದಾರನ ಎಡವಟ್ಟು, ದಿನಗೂಲಿ ಕೆಲಸಕ್ಕೆ ಹೋಗಿದ್ದ ಯುವಕ ವಿದ್ಯುತ್ ಸ್ಪರ್ಶಿಸಿ ದಾರುಣ ಸಾವು. ಹೆಸರಿಗೆ ಮಾತ್ರ ಸಮುದಾಯ ಆರೋಗ್ಯ ಕೇಂದ್ರ, ಆಂಬ್ಯುಲೆನ್ಸ್ ಇಲ್ಲದೆ ವ್ಯಕ್ತಿ ಸಾವು, ವೈದ್ಯರ ನಿರ್ಲಕ್ಷ್ಯಕ್ಕೆ ಕುಟುಂಬಸ್ಥರ ಆಕ್ರೋಶ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಗೊಳ್ಳು ಗ್ರಾಮದಲ್ಲಿ ಸುಮಾರು 5 ಶತಮಾನಗಳಿಗೂ ಹೆಚ್ಚು ಪುರಾತನ ಕಾಲದ ಸಪ್ಪಲಮ್ಮ, ನರಿಡಮ್ಮ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಆಷಾಢ ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಆಷಾಢ ಮಾಸದಲ್ಲಿ ಎಲ್ಲೆಡೆ ಜಾತ್ರಾ ಸಂಭ್ರಮ ಬಲು ಜೋರಾಗಿರುತ್ತದೆ. ತಮ್ಮ ನಗರ ಸೇರಿದಂತೆ ಗ್ರಾಮಗಳಲ್ಲಿ, ಕೇರಿಗಳಲ್ಲಿ ಗ್ರಾಮ ದೇವತೆಗಳು, ಶಕ್ತಿ ದೇವತೆಗಳಿಗೆ ಶ್ರದ್ಧಾ ಭಕ್ತಿಯಿಂದ ಗ್ರಾಮಸ್ಥರು ಪೂಜೆ ಸಲ್ಲಿಸಿ ಸಂಭ್ರಮಿಸುತ್ತಾರೆ. ಇನ್ನು ದೇವತೆಗಳು ಶಾಂತ ಸ್ವರೂಪ ತಾಳಿ ಉತ್ತಮ ಮಳೆ ಬೆಳೆಯಾಗಲೆಂದು ಮಹಿಳೆಯರು ತಂಬಿಟ್ಟಿನ ಆರತಿ ಬೆಳಗಿ ಆರಾಧಿಸುತ್ತಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಬಳಿಯ ಗೊಳ್ಳು ಗ್ರಾಮದಲ್ಲಿ ಸುಮಾರು 5 ಶತಮಾನಗಳಿಗೂ ಹೆಚ್ಚು ಪುರಾತನವಾದ ಕಾಲದ ಸಪ್ಪಲಮ್ಮ, ನರಿಡಮ್ಮ, ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯಗಳಿಗೆ ಆಷಾಢ ಮಾಸದ ಕಡೆಯ ಮಂಗಳವಾರ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ಓಂ ನಮೋ ಅನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾಕ್ಷಿ ಶಿವೋರ್ವಾಹವೇ ಸಹಸ್ರನಾಮ त्रयम्बकं यजामहे सुगन्धिं पुष्टिवर्धनम् ಹಾಯ್, ಇದು ಸಪ್ಲಮ್ಮ ದೇವರ ಗೊಳುಚಿನಪ್ಪನಹಳ್ಳಿ ಗ್ರಾಮ ಇರೋದು. ಗಂಗರೆ ಕಾಲುವೆ ಸಪ್ಲಮ್ಮ ಅಂತ ಹೆಸರುವಾಸಿಯಾಗಿದೆ. ಮಹಾರಾಜರ ಕಾಲದಿಂದನೂ ಇದು ತುಂಬಾ ಪ್ರಸಿದ್ಧಿ ಹೊಂದು ಜೋಡಿ ಗ್ರಾಮಗಳೆಲ್ಲ ಕೊಟ್ಟಿರ್ತಾರೆ. ಈಗ ಈ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆ ಇದು ಕಡೆ ವಾರ ಮಂಗಳವಾರದಿಂದ ವಿಶೇಷ ಪೂಜೆ ನಡೆದಿರುತ್ತೆ. ಭಕ್ತಾದಿಗಳು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಭಾಗವಹಿಸಿರ್ತಾರೆ. ಇದು ಪ್ರತಿ ವರ್ಷದ ನಡ್ಕೊಂಡು ಬರ್ತಾ ಇರುತ್ತೆ. ತುಂಬಾ ದೂರದಿಂದೆಲ್ಲ ಬಂದು ಅವರಿಗೆ ಇದು ಪ್ರಾಣಿಗಳಿಗೆ ಇದಕ್ಕೆ ಏನಾನ ಇದಾದ್ರೆ ಇಲ್ಲಿ ಹರಿಸ್ಕೊಂಡೋಗಿ
ಒಳ್ಳೆಯದಾಗಿರೋದು ತುಂಬ ಜನ ಹೇಳ್ತಾರೆ. ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಈ ಮಂಗಳವಾರ ಹೆಚ್ಚಿನ ವಿಶೇಷ. ಇದರ ನಾವು ಧರ್ಮಾಧಿಕಾರಿಯಾಗಿ ಶೇಷಗಿರಿಯವರು ಜೋಡಿದಾರ್ ಗೊಲ್ಚಿನಪ್ಪನಹಳ್ಳಿ ಗ್ರಾಮ ಇವರು ನಡ್ಸ್ಕೊಂಡ್ ಬರ್ತಾ ಇರ್ತಾರೆ. ತಾವೆಲ್ಲ ಇನ್ನೂ ದೇವಸ್ಥಾನ ಅಭಿವೃದ್ಧಿ ಪಡಿಸೋಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀವಿ. ದೇವರುಗಳಿಗೆ ವಿವಿಧ ಹೂಗಳಿಂದ ವಿಶೇಷವಾಗಿ ಸಿಂಗರಿಸಲಾಗಿತ್ತು. ಮುಂಜಾನೆಯಿಂದಲೇ ದೇಗುಲಗಳಿಗೆ ಭೇಟಿ ನೀಡಿದ ಮಹಿಳೆಯರು ದೇವರುಗಳಿಗೆ ತಂಬಿಟ್ಟಿನ ಆರತಿಗಳನ್ನು ಬೆಳಗಿ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ದೇವಿಯ ಅಲಂಕಾರ ಮನಸೂರೆಗೊಳ್ಳುವಂತಿತ್ತು. ಸುತ್ತಮುತ್ತಲ ನೂರಾರು ಗ್ರಾಮಸ್ಥರು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ಶ್ರೀ ಸಪ್ಪಲಮ್ಮ ದೇವಿ ಮಹಾ ಜಾತ್ರೆ ವರ್ಷನೂ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಅನಾದಿ ಕಾಲದಿಂದ ಇಲ್ಲಿ ಒಳ್ಳೆ ಸತ್ಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಪಾರ ನಂಬಿಕೆ ಇದೆ. ನಮ್ಮ ಪೂರ್ವಿಕರು, ನಮ್ಮ ತಾತಂದ್ರು ಮುತ್ತಾತಂದ್ರು ಎಲ್ಲ ಸೇರಿ ಇದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಾವು ಇದೇ ತರ ಮುಂದಿನ ಪೀಳಿಗೆಗೂ ಇದೇ ತರ ನಾವು ಕೊಡ್ಬೇಕು ಅಂತ ಒಂದು ಉತ್ತೇಜನ ತೋರಿಸ್ಬೇಕು, ಅಪಾರವಾದ ಒಂದು ಪ್ರೋತ್ಸಾಹ ಕೊಡಬೇಕು ಮುಂದಿನ ಪೀಳಿಗೆಗೆ ಅಂತ ಹೇಳ್ಬಿಟ್ಟು ನಾವು ಇದೇ ತರ ವರ್ಷನ ಬಂದು ಈ ತರ ಪೂಜೆ ಸಲ್ಲಿಸಿ ದೀಪವನ್ನು ಬೆಳಗುವ ಮುಖಾಂತರ ಒಂದು ಪೂಜೆಯನ್ನು ಮಾಡ್ಕೊಂಡು ಹೋಗಿ ನಮ್ಮ ವರ್ಷ ಪೂರ್ತಿ ಮಳೆ ಬೆಳೆ ಒಳ್ಳೆ ಇದರಿಂದ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಅಪಾರ ನಂಬಿಕೆ ಇದೆ ಅಂತ ನಾವು ಈ ತರ ಯಾವಾಗ್ಲೂ ಬರ್ತೀವಿ. ಈ ಗೊಳ್ಳು ಸಪ್ಪಲಮ್ಮ ದೇವಿ ಪುರಾತನ ಕಾಲದಿಂದ ಇಲ್ಲಿ ನೆಲೆಸಿದ್ದು ತಾಯಿ ಅನುಗ್ರಹ. ನಾವು ಇಲ್ಲಿ ಬಂದು ಪೂಜೆ ನಾಯನಹಳ್ಳಿ ಗ್ರಾಮದವರು. ನಮ್ಮ ಹೆಸರು ಅಶೋಕ್ ಅಂದ್ಬಿಟ್ಟು, ನಮ್ಮ ತಾತ ನಮ್ಮ ತಂದೆಯವರು ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾಯನಹಳ್ಳಿ ಗ್ರಾಮ ದೇವತೆಗಳು ದೊಡ್ಡ ಸತ್ಯಮ್ಮ, ಅವು ಚಿಕ್ಕ ಸತ್ಯಮ್ಮ, ಸುಗ್ಲಮ್ಮ, ಮಹೇಶ್ವರಮ್ಮನಿಗೆ ಅಲ್ಲಿಗೆ ಹೋಳಿ ಕೊಯ್ದು ಅಲ್ಲಿ ದೀಪ ಬೆಳಗ್ಗೆ ಮಹಾಮಂಗಳಾರತಿ ಮಾಡಿ ಊರಿನಲ್ಲಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳುತ್ತಾ ಇದೆ. ಇಲ್ಲಿ ಬಂದು ತಾಯಿ ಆಶೀರ್ವಾದ ತಗೊಂಡು ಅಲ್ಲಿ ಹೋಗಿ ದೀಪಾರಾಧನೆ ಮತ್ತು ಊರಿನವ್ರಿಗೆ ಬೇಕಾದವರಿಗೆಲ್ಲ ಕರೆದು ಊಟ ಎಲ್ಲ ಮಾಡ್ತಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. 9 ತಿಂಗಳ ನಂತರ ನಡೆದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅಧ್ಯಕ್ಷತೆಯ ಸಾಮಾನ್ಯ ಸಭೆಯು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಹೌದು, ನಗರಸಭೆಯಲ್ಲಿ ಮಂಗಳವಾರ ನಡೆದ ಸಾಮಾನ್ಯ ಸಭೆಯ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇದ್ದವು. ನಗರಾಡಳಿತದ ಬಗ್ಗೆ ಕಳೆದ 1-2 ತಿಂಗಳಿನಿಂದ ಆಡಳಿತ ಪಕ್ಷದ ಸದಸ್ಯರೇ ಬೇಸರ ವ್ಯಕ್ತಪಡಿಸಿದ್ದಲ್ಲದೆ ಸುದ್ದಿಗೋಷ್ಠಿ ನಡೆಸಿ ಅಧ್ಯಕ್ಷರಿಗೆ ಇರಿಸುಮುರುಸು ಉಂಟು ಮಾಡಿದರು. ಇಷ್ಟಕ್ಕೆ ಸುಮ್ಮನಾಗದೆ ಈ ಸಾಮಾನ್ಯ ಸಭೆ ನಡೆಸಲಿಲ್ಲ ಎಂದರೆ ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಸಹ ರವಾನೆ ಮಾಡಿದ್ರು. ಹೀಗಾಗಿ ಈ ಸಭೆಯ ಮೇಲೆ ಎಲ್ಲರ ಗಮನ ನೆಟ್ಟಿತ್ತು. ಆದರೆ 11 ಗಂಟೆಗೆ ನಡೆಯಬೇಕಾಗಿದ್ದ ಸಭೆ 11:30ಕ್ಕೆ ಪ್ರಾರಂಭವಾಯಿತು. ಒಮ್ಮೆ ಕರೆಂಟ್ ಕೈಕೊಟ್ಟರೆ ಇನ್ನೊಮ್ಮೆ ಧ್ವನಿವರ್ಧಕ ಕೈಕೊಡುತ್ತಾ ಸಭೆಯಲ್ಲಿ ಯಾರು ಏನು ಮಾತನಾಡುತ್ತಿದ್ದಾರೆ ಎಂಬುದೇ ತಿಳಿಯದಾಗಿತ್ತು. ಹಾಗೋ ಹೀಗೋ ಸಭೆ ಆರಂಭವಾದರೆ ವಿಷಯ ಸೂಚಿಯನ್ನ ಬಿಟ್ಟು ಹಿಂದಿನ ಸಭೆಯ ವಿಚಾರಗಳಿಗೆ ಒತ್ತು ನೀಡಿದ್ದರಿಂದ ಊಟದ ಸಮಯದವರೆಗೆ ಇದೇ ಮುಂದುವರೆದಿತ್ತು. ಈ ನಡುವೆ ಕೆಲ ಸದಸ್ಯರು ರಸ್ತೆ ಇಲ್ಲ, ಒಳಚರಂಡಿ ಅವೈಜ್ಞಾನಿಕವಾಗಿದೆ, ಕಾಲುವೆ ಚರಂಡಿ ದುರಸ್ತಿಯಾಗಿಲ್ಲ, ಜಕ್ಕಲ ಮಡುಕು, ಜಲಾಶಯದ ನೀರು ಮತ್ತು ವಿದ್ಯುತ್ ಅಕ್ರಮ ಬಳಕೆಯಾಗುತ್ತಿದೆ, ಸತ್ಯಸಾಯಿ ಆಸ್ಪತ್ರೆಗೆ ನೀರು ಒದಗಿಸಬೇಕು, ಹೀಗೆ ಸಾಮಾನ್ಯ ಸಭೆಯ ಚರ್ಚೆಯನ್ನ ವಿಷಯ ಸೂಚಿಗೆ ಅನುಗುಣವಾಗಿ ನಡೆಸದೆ ಮನಬಂದಂತೆ ಮುಂದುವರೆಸಿದ್ದು ವಿಶೇಷವಾಗಿತ್ತು. ಒಂದು ಡ್ರೈನ್ ಅಲ್ಲಿ ನೀರು ಹೋಗ್ತಾ ಇಲ್ಲ, ನೀವು ನೀರು ಬೇಕಾದ್ರೆ ನೋಡ್ಕೊಳ್ಳಿ. ಒಂದು ಡ್ರೈನ್ ಚರಂಡಿ ನೀರು ರಸ್ತೆಲ್ಲ ಹೋಗ್ತಾ ಇದೆ, ಡ್ರೈನ್ ಅಲ್ಲಿ ಒಂದು ತೊಟ್ಟು ಹೋಗ್ತಾ ಇಲ್ಲ. ಆಮೇಲೆ ಕಾಂಪೋ ಇವರು ಇದನ್ನೆಲ್ಲ ಒಂದು ಫುಟ್ಪಾತ್ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಸಾರ್ವಜನಿಕರು ಎಲ್ಲ ಅಂಗಡಿಗಳು ಅವರು ಇವರು ಜನ ಫುಟ್ಪಾತ್ ಮೇಲೆ ಓಡಾಡ್ತಾ ಇದಾರಾ? ಒಬ್ಬ ಪಾದಾಚಾರಿಗಳು ಫುಟ್ಪಾತ್ ಮೇಲೆ ಓಡಾಡ್ತಾ ಇದಾರಾ? ಈಗ ಫುಟ್ಪಾತ್ ಮೇಲೆ ಏನಾಗಿದೆ, ನಾವು 2-3 ಬಾರಿ ಸಭೆಗಳು ಮಾಡಿ ಏನು ಫುಟ್ಪಾತ್ ಸಭೆ ಮಾಡಿದಾಗಲ್ಲ ಸುಮ್ಮನೆ ನೀವು ಕೈಗೊಂಡ ಕಾಮಗಾರಿ ಏನು ಬೇಕಾದ ಅಂಗಡಿಗಳನ್ನ ನಾವು ಪೊಲೀಸ್ನವರು ಸಂಬಂಧಪಟ್ಟವರೆಲ್ಲ ಹೋಗಿ ಅವ್ರಿಗೆ ಮಳೆ ನೀರು ಒಂದು ತಿಟ್ಟಲ್ಲೇ ಚರಂಡಿಯಲ್ಲಿ ಹೋಗ್ತಾ ಇದೆಯಾ?
ಹೋಗ್ತಾ ಇದೆಯಾ? ಹೋಗ್ಲಿ, ಆ ಚರಂಡಿಗಳು ಕ್ಲೀನ್ ಮಾಡಿದೆ, ನೋಡಿದ್ದೀರಾ? ಈಗ ನಗರದಲ್ಲಿ ಪ್ರತಿನಿತ್ಯ 30 ಟನ್ನು ಅಷ್ಟು ಕಸ ನಾವು ಇಂಜಿನಿಯರ್ ಸಾಹೇಬ್ರೆ, ಒಬ್ಬ ಡ್ರೈನ್ ಮಾಡಿದೆ, ಒಬ್ಬ ಕಾಮಗಾರಿ ಇಂಜಿನಿಯರ್ ಮೇಲೆ ಎಷ್ಟು ಈಗ ನೀವು ನೋಡಿ ವಿಚಾರ ಮಾತಾಡುವಾಗ ಇಂಥ ರಸ್ತೆ ನಗರಸಭಾ ಸದಸ್ಯ ಅಂಬರೀಶ್ ಮತ್ತು ಮಠಮಪ್ಪ ಮಾತನಾಡಿ, ವಾರ್ಡ್ನಲ್ಲಿ ಬಡವರು ಯಾರಾದರೂ ಮನೆಯ ಯುಜಿಡಿ ಪೈಪ್ಲೈನ್ ಸಂಪರ್ಕವನ್ನ ಹೊರಗಾಗಲಿ ಚರಂಡಿಗಾಗಲಿ ಆಕಸ್ಮಿಕವಾಗಿ ಬಿಟ್ಟಿದ್ದರೆ ಕೂಡಲೇ ನೋಟಿಸ್ ನೀಡಿ ದಂಡ ಹಾಕುತ್ತೀರ. ಆದರೆ ಶ್ರೀಮಂತರು ರಾಜಕಾಲುವೆಗೆ ನೇರವಾಗಿ ಯುಜಿಡಿ ಸಂಪರ್ಕದ ಪೈಪನ್ನ ರಾಜಾರೋಷವಾಗಿ ಬಿಟ್ಟಿದ್ದಾರೆ. ನಗರಾಡಳಿತ ಯಾಕೆ ಕ್ರಮ ವಹಿಸದೆ ಮೌನಕ್ಕೆ ಶರಣಾಗಿದೆ? ಬಿಬಿ ರಸ್ತೆಯಲ್ಲಿ ಚರಂಡಿ ಇದ್ದರೂ ಅಲ್ಲಿ ಸರಾಗವಾಗಿ ನೀರು ಹರಿಯದೆ ಸಣ್ಣ ಮಳೆ ಬಂದರೆ ಸಾಕು ರಸ್ತೆಯಲ್ಲಿ ನಿಂತು ಸಂಚಾರಿಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಇದನ್ನ ಸರಿಪಡಿಸಬೇಕು. ಬಡವನಿಗೆ ಒಂದು ನ್ಯಾಯ, ಶ್ರೀಮಂತನಿಗೊಂದು ನ್ಯಾಯ ಅಂತ ಇರಬಾರದು ಎಂದು ಒತ್ತಾಯಿಸಿದ್ದಾರೆ. ಎಲ್ಲರೂ ಕೂಡ ಯುಜಿಡಿಯಲ್ಲಿ ಟೋಟಲ್ ಟ್ರಿಪ್ಲ್ ಫೇಲ್ಯೂರ್ ಆಗಿದೆ. ಅದರಲ್ಲಿ ಎರಡೇ ಮಾತಿಲ್ಲ. ಸುಮ್ಮನೆ ನಾವು ಹೇಳ್ಕೋಬಹುದು, ಇವಾಗ ನಾನು ಒಬ್ಬ ಸದಸ್ಯನಾಗಿದ್ದೀನಿ, ಇಲ್ಲ ಆಗ್ತಾ ಇದೆ, ನೋ ಇದರಲ್ಲಿ ಸತ್ಯ ಇದೆ. ಇರ್ತಕ್ಕಂಥ ಸಮಸ್ಯೆ ಇದು ಏನು ವಿಶೇಷವಾಗಿ ಏನಾದ್ರೂ ನಾವು ಒಂದು ಪ್ಯಾಕೇಜ್ ಮಾಡ್ಕೊಂಡು ಪರಿಹಾರ ಆಗುತ್ತೆ. ಯಾಕಂದ್ರೆ ಇಲ್ಲ ಅಂದ್ರೆ ಈ 8ನೇ ವಾರ್ಡ್ 9ನೇ ವಾರ್ಡ್ ಏನಿದ್ದಾರೆ ಆ ಭಾಗದಲ್ಲಿ ನಿವಾಸಿಗಳು ಹಾಕ್ಬಿಟ್ರೆ ಅಟ್ಲೀಸ್ಟ್ ಆಗ್ತಕ್ಕಂಥ, ಯಾಕಂದ್ರೆ ನಾವು ವಾರ್ಡ್ಗಳಲ್ಲಿ ಜನರ ಕೈಯಲ್ಲಿ ಎಲ್ಲೋ ಒಂದ್ ಕಡೆ ಯುಜಿಡಿ ಆದಾಗ ನಮ್ಮೂರು ಸಕ್ಸಸ್ ಆಗಿತ್ತು. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ನೀರು ಹರಿಯಂತ ಜಾಸ್ತಿ ಆಗಿದೆ, ಮತ್ತೆ ಎಲ್ಲಾ ಮ್ಯಾನುವಲ್ಸ್ ಅಲ್ಲೂ ಶಿಲ್ಟ್ ಜಾಸ್ತಿ ಫಾರ್ಮೇಶನ್ ಆಗ್ತಾ ಇದೆ. ಅದು ಅಂತ ತೆಗಿತಾನೆ ಇದ್ದಾರೆ. ಇನ್ನ ಹೆಚ್ಚು ಪ್ರಮಾಣದ ತೆಗಿಬೇಕು. ಈಗ ಈ ಯುಜಿಡಿ ಪ್ಲಾನ್ ಇದ್ರಲ್ಲೇ ಎಷ್ಟು 4 ಕೋಟಿ ಏನೋ ಬಂದಿದೆ ಅಂತ ಹೇಳ್ಬಿಟ್ಟು ಇತ್ತಲ್ಲ ಮಾಹಿತಿ. ಈಗ ಇದನ್ನ ಈ ಪ್ಲಾಂಟ್ ಇವಾಗ ಯಾವ್ದು ಸರ್ವೆ ನಂಬರ್ 16ರಲ್ಲಿ ಅದನ್ನೆಲ್ಲ ಮಾಡಿ ಎಲ್ಲರೂ ಕೂಡ ಇಷ್ಟು ಕೋಟಿ ಅಂತ ಹೇಳ್ಬಿಟ್ಟು ನಿಗದಿ ಆಗಿದೆಯಲ್ಲ, ಅದನ್ನ 30 ಕೋಟಿ ಬಂದಿರೋದು STP ಆಗಿ ಉಳಿದಿಟ್ಟು ಹಣ ನಗರದಲ್ಲಿ ನಾವು ಸೇರಿಸ್ಕೊಬೇಕಂತ ಹೇಳಿ ಇರೋದು. STPಗೆ ಜಿಲ್ಲಾಧಿಕಾರಿಗಳಿಗೆ ಮಂತ್ರಿಗಳಿಗೆ ಸಾಕಷ್ಟು ಬಾರಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಥಳೀಯ ಪರಿಶೀಲನೆ ಸುಮಾರು 5-6 ಬಾರಿ ಕೂಡ ಆಗಿದೆ. ಎಲ್ಲ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಜಾಗ ನಮ್ಗೆ ಮುಂದಾಗಿದ ತಕ್ಷಣ ಕಾಮಗಾರಿ ಶುರು ಆಗುತ್ತೆ, ಇಂಪ್ಲಿಮೆಂಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುತ್ತಿಗೆದಾರನ ಜೊತೆ ದಿನಗೂಲಿ ಕೆಲಸಕ್ಕೆ ಹೋಗಿದ್ದ ಯುವಕ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಗೌರಿಬಿದನೂರು ಗುತ್ತಿಗೆದಾರನ ಜೊತೆ ದಿನಗೂಲಿ ಕೆಲಸಕ್ಕೆ ಹೋಗಿದ್ದ ತಾಲೂಕಿನ ನಾಮಗುಂಡ್ಲು ಗ್ರಾಮದ 21 ವರ್ಷದ ಅಭಿಲಾಷ್ ಎಂಬ ಯುವಕ ಮೃತಪಟ್ಟಿರುವ ಘಟನೆ ತಾಲೂಕಿನ ಕಾಟನಕಲ್ಲು ಗ್ರಾಮದಲ್ಲಿ ನಡೆದಿದೆ. ನಾಮಗುಂಡ್ಲು ಗ್ರಾಮದ ಶ್ರೀರಾಮ್ ಸುಮಿತ್ರಾ ದಂಪತಿಯ 2ನೇ ಮಗ. ಮನೆಯಲ್ಲಿ ಕುಟುಂಬಕ್ಕೆ ಮುಖ್ಯ ಆಸರಿಯಾಗಿದ್ದ ಅಭಿಲಾಷ್ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದ. ರಜೆ ಸಮಯದಲ್ಲಿ ಬೆಸ್ಕಾಂ ಗುತ್ತಿಗೆದಾರ ಸೀತಾರಾಮ್ ಜೊತೆ ವಿದ್ಯುತ್ ಲೈನ್ ಎಳೆಯುವ ಕೆಲಸಕ್ಕೆ ಹೋಗಿದ್ದ. ಅಭಿಲಾಷ್ ಕಾಟನಕಲ್ಲು ಗ್ರಾಮದಲ್ಲಿ ವಿದ್ಯುತ್ ಲೈನ್ ಎಳೆಯುತ್ತಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿರುವ ಘಟನೆ ನಡೆದಿದ್ದು, ಬೆಸ್ಕಾಂ ಇಲಾಖೆ ಮತ್ತು ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಕಾಂ ಸೆಕೆಂಡ್ ಇಯರ್ GFGCL ಓದ್ತಾ ಇದ್ದಾನೆ. ಕಾಂಟ್ರಾಕ್ಟರು ಸೀತಾರಾಮ್ ಅವರು ಅಂಡರಲ್ಲಿ ಹೋಗಿದ್ದಾರೆ. ಒಂದಿನ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಅವ್ರ ನಿರ್ಲಕ್ಷ್ಯದಿಂದ KB ಅವ್ರ ನಿರ್ಲಕ್ಷ್ಯದಿಂದ ವಿದ್ಯುತ್ ಸ್ಪರ್ಶ ಆಗಿದೆ, ಗುತ್ತಿಗೆದಾರ ವಿದ್ಯುತ್ ಸ್ಪರ್ಶ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಅಲ್ಲಿ ಸ್ಪರ್ಶ ಆಗಿದ್ದು ಡೆತ್ ಆಗಿದಾನೋ ಅಥವಾ ಏನಾಗಿದೆ ಗೊತ್ತಿಲ್ಲ. ಅವ್ರು ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಡೈರೆಕ್ಟಾಗಿ ತಗೊಬಂದು ಇಲ್ಲಿ MCH ಹತ್ರ ಶವ ಥರ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡಿ ಅವನದು ಸ್ವಿಚ್ ಆಫ್ ಮಾಡಿದ್ದಾರೆ. ಅವನದು ಸ್ವಿಚ್ ಆಫ್ ಮಾಡಿ ಅವ್ರದ್ದು ಸ್ವಿಚ್ ಆಫ್ ಮಾಡಿಕೊಂಡು ಹೊರಟೋಗಿದ್ದಾರೆ. ನೈಟ್ ಆದಮೇಲೆ ಬಸ್ ಸ್ಟೇಷನ್ಗೆ ಬಂದು ಅವನು ಕಾಂಟ್ರಾಕ್ಟರ್ ಗುತ್ತಿಗೆದಾರ ಬಂದು ಕುತ್ಕೊಂಡಿದ್ದಾನೆ. ಇದಕ್ಕೇನೋ ನ್ಯಾಯ ಬೇಡವಾ? ಕೇಳೋಣ ಯಾವನು ಇಲ್ವಾ? ಅಂದ್ರೆ ಈ ಹುಡುಗನ್ಗೆ ಕೆಲ್ಸಕ್ಕೆ ಯಾರು ಕರ್ಕೊಂಡು ಹೋದ್ರು ಏನು ಅಂತ? ಗುತ್ತಿಗೆದಾರನ ಕರ್ಕೊಂಡೋಗಿರೋದು, ಸೀತಾರಾಮೇ ಕರ್ಕೊಂಡೋಗಿರೋದು, ಅವರೇ ಕರ್ಕೊಂಡೋಗಿರೋದು. ಬೆಸ್ಕಾಂ ಅವ್ರು ಏನಾದ್ರು ಬಂದಿದ್ರ ಇಲ್ಲಿಗೆ? ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿ ಹೋಗಿ ಯಾರು ಎಂಕ್ವೈರಿ ಮಾಡಿಲ್ಲ. ಎಲ್ಲಿ ಕೆಲಸ ಮಾಡ್ತಿದ್ರು, ಎಲ್ಲಿಂದ ಎಲ್ಲಿ ಲೈನ್ ಎಳಿತಾ ಇದ್ರು ಏನು ಅಂತ? ಸರ್ ಕಾಟ್ನಿಕಲ್ ಹತ್ರ, ಕಾಟ್ನಿಕಲ್ ದಿನ್ನೆ
ಅಲ್ಲಿಂದ ಎಲ್ಲಿಗೆ ಇಳಿತಾ ಇದ್ರು? ಅಲ್ಲಿಂದ ಅಲ್ಲಿಗೆ ಹೊಸದಾಗಿ ಯಾರೋ ಲ್ಯಾಂಡ್ ಇದು ಮಾಡ್ಕೊಂಡಿದ್ದಾರೆ. ಆ ಲ್ಯಾಂಡ್ಗೆ ಇದು ಟಿ ಸಿ ಎಳಿತಾ ಇದೆ. ಒಂದು ಟಿ ಸಿಯಿಂದ ಇನ್ನೊಂದು ಟಿ ಸಿಗೆ. ಆ ಟಿ ಸಿನೂ ಇಲ್ಲ, ಒಂದು ಹೊಸ ಟಿ ಸಿ ಮಾತ್ರ ಇವ್ರು ಇನ್ಸ್ಟಾಲ್ ಮಾಡಿರೋದು ಮಾತ್ರ ಇದೆ. ಇನ್ನೊಂದು ಟಿ ಸಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದು ಕಾಣಿಸ್ತೇನೆ, ಒಂದು 3/4 ಕಿಲೋಮೀಟರ್ ಹುಡುಕಿದ್ದೀನಿ ನಾನು, ಆ ಟಿ ಸಿ ಸಿಕ್ಕಿಲ್ಲ. ಇಲ್ಲೆಲ್ಲೋ ಸೆಂಟ್ರಲ್ ಮಾತ್ರ ಒಂದು ಜಂಪ್ ಇದು ಮಾಡಿದ್ದಾರೆ ಅಷ್ಟೇ, ಕಟ್ ಮಾಡಿದ್ದಾರೆ. ಇದೇ ಮಾಡಿದ್ದಾರೆ, ಇದು ಒಂದು 4 ಲೈನ್ ರ್ಯಾಡ್ ಬರುತ್ತಲ್ಲ, ಆ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. 2 ಲೈನ್ ಡಮ್ಮಿ ಮಾಡಿ ಇದು ಮಾಡಿದ್ದಾರೆ. 1 ಲೈನಿಂದ ಕರೆಂಟ್ ಪಾಸ್ ಆಗಿ ಲಾಸ್ಟ್ ಲೈನ್ ಬಂದಿದೆ. ಒಂದೇ ಒಂದು ಲೈನ್ ಮಾತ್ರ ಬಂದಿದೆ ಕರೆಂಟ್. ಆ ಲೈನ್ ಮಾತ್ರ ಇನ್ನು ಲೈನ್ ಎಳಿತಾನಲ್ಲ, ಆ ಲೈನ್ ಎಳಿಬೇಕಾದ್ರೆ ಕೈಗೆ ಇದಾಗ್ಬಿಟ್ಟಿದೆ. ಎಳ್ಕೊಂಬರ್ಬೇಕಾದ್ರೆ ಈ ಲೈನ್ ಹೋಗಿ ಆ ಲೈನ್ ಮೇಲೆ ಬಿದ್ದಿದೆ. ಡಮ್ಮಿ ಅಂತ ಹೇಳಿ ಇವ್ರು ಇದು ಮಾಡಿರೋದು. ಕರ್ಕೊಂಬಂದಿರೋ ಕೆಲ್ಸಕ್ಕೆ ಹೆಂಗೆ ಕರ್ಕೊಂಡೋಗಿರೋನು ಹಂಗೆ ಕರ್ಕೊಂಬಂದು ಹಿಂಗೆ ಹೇಳ್ಬೇಕು. ಇಲ್ಲ ಸ್ಪಾಟಲ್ಲಿ ಹೇಳ್ಬೇಕು, ಈ ಥರ ಆಗಿದೆ, ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾ ಇದ್ದೀನಿ, ನೀವು ಆ ಕಡೆಯಿಂದ ಬರ್ರಿ, ನನಗೆ ಬರ್ತೀನಿ ಆಸ್ಪತ್ರೆ ಅಂತ ಹೇಳ್ಬೇಕು ತಾನೆ. ಅವರು ಮಾನವೀಯತೆಯವರಾದ್ರೆ ಇಲ್ಲಿ ತಂದಿದ್ದಾರೆ, ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಬಿಟ್ಬಿಟ್ಟು ಒಬ್ಬನ ಬಿಟ್ಬಿಟ್ಟು ಇಬ್ಬರು ಇಲ್ಲಿ ಹೋಗಿದ್ದಾರೆ. ಇದು OPD ಬುಕ್ ಏನೋ ತೊಗೊಂಬರಕ್ಕೆ ಹೇಳಿದ್ದಾರೆ. ಬುಕ್ ತೊಗೊಂಬರೋಷ್ಟರಲ್ಲಿ ಇಲ್ಲಿ ಡಾಕ್ಟರ್ ಏನು ಹೇಳಿದ್ದಾರೆ, ಡೆತ್ ಆಗಿರೋ ಇಲ್ಲ ಅಂದಿದ್ದಾರೆ. ಹಂಗಂತ ಇದಕ್ಕೆ ಇವ್ನು ಫೋನ್ ಮಾಡಿಬಿಟ್ಟು ಈ ಕಡೆ ಏನವರು ಇಲ್ಲಿಂದ ಹಿಂಗೆ ಒಬ್ಬನ ಹೊರಟಾಗಿದ್ರೆ ಈಗ ಆ ಕಡೆಯಿಂದ ಇಬ್ಬರು ಹಂಗೆ ಎಲ್ಲ ನೋಡ್ರಲ್ಲ ಆಗ್ಬಿಟ್ರೆ ಅವನು ಯಾರು ಸರ್? ಅವನಿಗೆ ಅನಾಥ ಶವ ಏನಲ್ಲ, ಯಾರು ಇಲ್ಲಿ ಎಲ್ಲ ಊರಲ್ಲಿ ಇರೋರೆ ನಾವು. ನಮ್ಗೆ ಯಾರು ಇಲ್ಲಿ ಒಂದೇ ಒಂದು ಫೋನ್ ಮಾಡಿದ್ರೆ ನಾವು ಎಲ್ಲಿರೋರು ಬಂದ್ಬಿಡ್ತೀವಿ. ನಾವು ಸುಮ್ಮನೆ ಬಿಸಾಕ್ ಹೊರಟೋಗ್ಬಿಟ್ರೆ ಅವನು ಡಸ್ಟ್ಬಿನ್ ಆಗಿ ಬಿಸಾಕ್ ಹೊರಟೋಗ್ಬಿಟ್ಟು ಸರ್. ಇನ್ನು ಯುವಕನ ಸಾವಿನ ಸುದ್ದಿ ಹಬ್ಬುತ್ತಿದ್ದಂತೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಬಳಿ ಕೆಲ ಕಾಲ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ವಯಸ್ಸಿಗೆ ಬಂದ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ಮೌನಕ್ಕೆ ಜಾರಿದ್ದಾರೆ. ನಾವು ಕೆಲಸ ಮಾಡೋ ಲೈನ್ ಕೆಳಗಡೆ LT ಇದೆ. LT ಚಾರ್ಜಲ್ಲಿ ಇದೆಯಾ ಇಲ್ಲ ಡಿಸ್ಮ್ಯಾಟ್ಲ್ ಮಾಡಿದಾರಾ ಹೈಡ್ಲಾ ಅಂತ ನೋಡ್ಕೊಬರೋಕ್ಕೆ ಅಂತ ಹೋದ್ರು. ಅವರು ಹೋದರೆ ಜಂಪೆಲ್ಲ ಎದ್ಬಿಟ್ಟಿದ್ದಾರೆ ಅಂತ ಬಂದು ನಮ್ಗೆ ಹೇಳಿದ್ರು. ಅವ್ರು ನೋಡ್ಕೊಂಬಂದು ಎಲ್ಲೂ ಏನಿದ್ದಿಲ್ಲ, ನಾವು ಕೆಲಸ ಮಾಡ್ಕೋಬೋದು ಆರಾಮಾಗಿ ಅಂತ. ಆಮೇಲೆ LC ತೊಗೊಂಡ್ರು. LC ತೊಗೊಳೋದಕ್ಕೂ ಮುಂಚೆ ವೈರೆಲ್ಲ ಬಿಟ್ಬಿಟ್ವಿ ಕೆಳಗಡೆ ವೈರೆಲ್ಲ ಬಿಟ್ಬಿಟ್ಟು LC ತೊಗೊಂಡ್ಮೇಲೆ ಆ ಕಡೆ TC ಕಡೆಯಿಂದ ಲೂಡೆಡ್ ಹಾಕ್ಕೊಂಡು ವೈರೆಲ್ಲ ಮೇಲ್ಗಡೆ ಕಂಬಗಳ ಮೇಲೆ ಹಾಕ್ಕೊಂಡು ಇನ್ನೊಂದು ಕಂಬಕ್ಕೆ ಲಾಸ್ಟ್ ಕಂಬಕ್ಕೆ ಹ್ಯಾಂಡ್ ಬೇಸ್ ಹಾಕ್ಬಿಟ್ಟು ವೈರೆಲ್ಲ ಬೈಂಡಿಂಗ್ ಹಾಕ್ಕೊಂಬಂದ್ವಿ. ಒಂದು ಕಡೆಯಿಂದ ಬೈಂಡಿಂಗ್ ಹಾಕ್ಕೊಂಬಂದ್ಬಿಟ್ಟು LC ರಿಟರ್ನ್ ಕೊಟ್ಟರು. LC ಹತ್ರ ಏನೇನು ಕೆಲಸ ಇಲ್ಲ ನಮಗೆ ಅಂತಂದ್ಬಿಟ್ಟು ರಿಟರ್ನ್ ಕೊಟ್ಟರು. ಕೆಳಗಡೆದು ಹೈಡ್ಲ್ ಲೈನು ಅಂತ ರಿಟರ್ನ್ ಕೊಟ್ಬಿಟ್ಮೇಲೆ ಮತ್ತೆ ಹೋಗಿ ಊಟ ಮಾಡಿದ್ವಿ. ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆದಮೇಲೆ ಊಟ ಮಾಡಿಬಿಟ್ಟು ಮತ್ತೆ ಅಲ್ಲಿಗೆ ಬಂದ್ವಿ. ಸ್ಪಾಟಿಗೆ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾನು ಕಂಬ ಹತ್ತಿದ್ದೆ, ನಾನೇ ಡೆಡ್ ಹಾಕ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಕಂಬ ಹತ್ತು 2 ವೈರ್ ಡೆಡ್ ಹಾಕ್ಕೊಂಡೆ. 2 ವೈರ್ ಡೆಡ್ ಹಾಕ್ಕೊಂಡು 3ನೇ ವೈರ್ಗೆ ಇವರು ಹಗ್ಗಕ್ಕೆ ಹಾಕ್ಕೊಡ್ತಾಯಿದ್ರು. ಹಗ್ಗದಿಂದ ಮೇಲ್ಗಡೆ ಕೊಟ್ಟರೆ ನಾನು ಡೆಡ್ ಹಾಕ್ಕೊಳ್ತೀನಿ. ಹಗ್ಗಕ್ಕೆ ಹಾಕ್ಕೊಳ್ತಿರ್ಬೇಕಾದ್ರೆ ಇವನು ಆ ವೈರ್ನ ಕೈಯಲ್ಲಿ ಇಟ್ಕೊಂಡಿದ್ದ. ವೈರ್ ಕೈಯಲ್ಲಿ ಇಟ್ಕೊಂಡಿದ್ರೆ ಇನ್ನಿಬ್ಬರು ಹಗ್ಗ ಇಟ್ಕೊಂಡಿದ್ರು. ಅಭಿ ಕೈಯಲ್ಲಿ ಇಟ್ಕೊಂಡಿದ್ದ, ಇನ್ನಿಬ್ಬರು ಹಗ್ಗ ಇಟ್ಕೊಂಡಿದ್ರು. ಇವನು ಅದೇನಾಯಿತು ಏನೋ, ನನ್ನ ಪಡೆಗೆ ನಾನು ಡೆಡ್ ಹಾಕ್ಕೊಳ್ತಾ ಇದ್ದ. ಮೇಲ್ಗಡೆ ಜೋರಾಗಿ ಹಣ ಅಂತ ಕಿರ್ಚ್ಬಿಟ್ಬಿಟ್ಟು ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾನೆ. ವೈರ್ ಕೈಯಲ್ಲೇ ಇಟ್ಕೊಂಡಿದ್ದಾರೆ. ವೈರ್ ಬಿಡ್ತಿಲ್ಲ ಅವನ್ನ. ಇವರೆಲ್ಲ ಹಗ್ಗ ತೊಗೊಂಡು ಹಗ್ಗದಲ್ಲಿ ಕಾಲಲ್ಲಿ ಎಲ್ಲ ಬಿಡಿಸಿದ್ರು. ಅವನು ಆ ವೈರಿಂದ ಬಿಡಿಸ್ಬಿಟ್ರು. ಅಷ್ಟೊತ್ತಿಗೆ ಅವನಿಗೆ ಬ್ರೀತ್ ತೊಗೊಳಕ್ಕೆ ಕಷ್ಟ ಆಗ್ತಾಯಿತ್ತು. ಜೋರಾಗಿ ನಾನು ಅಲ್ಲೇ ಕಂಬದ ಮೇಲಿಂದ ತುಂಬಿಬಿಟ್ಟು ಬಂದುಬಿಟ್ಟು ಇವ್ನಿಗೆ CPR ಎಲ್ಲ ಮಾಡಿದೆ. CPR ಮಾಡಿ ಅದೆಲ್ಲ ಒತ್ತಿ ಬಾಯಲ್ಲಿ ಎಲ್ಲ ಓದಿದ್ರೂ ಬ್ರೀತ್ ಆಡ್ತಾ ಇರಲಿಲ್ಲ. ಮತ್ತೆ ಟ್ರ್ಯಾಕ್ಟ್ರ್ ತಿರ್ಸ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡೆ ಬಂದುಬಿಟ್ವಿ. ಟ್ರ್ಯಾಕ್ಟ್ರಲ್ಲಿ ಬರಬೇಕಾದ್ರೆ ನಮ್ಮ ಇವ್ರ ಕಾಂಟ್ರಾಕ್ಟ್ರ್ ಫೋನ್ ಮಾಡಿ ಹೇಳಿದ್ವಿ, ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ, ಬೇಗ ಬನ್ನಿ ಅಂತ. ನಾವು ಅರ್ಧ ದಾರಿಗೆ ಬಂದಮೇಲೆ ಇವ್ರು ಕಾರಲ್ಲಿ ಬಂದರು. ಮತ್ತು ಇವ್ನು ಕಾರಲ್ಲಿ ಹಾಕ್ಕೊಂಬಂದು ಇಲ್ಲಿ ಅರುಣ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರೆ ಇಲ್ಲಿ ಆಗೋದಿಲ್ಲಪ್ಪ, ಸೀನಿಯರ್ ಡಾಕ್ಟ್ರ್ ನೋಡಬೇಕಿದ್ದು, ತುಂಬ ಕ್ರಿಟಿಕಲ್ ಅಂತ ಹೇಳಿದ್ರು. ಮತ್ತು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಅವರೇ ಹೇಳಿದ್ರು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಸೀನಿಯರ್ ಡಾಕ್ಟರ್ ಥರ ನೋಡ್ತಾರೆ ಅಂತ. ಇಲ್ಲಿಗೆ ಬಂದಮೇಲೆ ಅವರು ಎಲ್ಲ ಈಚೆ ಹೋಗಿ ಯಾರಾದರೂ ಒಬ್ಬರು ಇರಿ ಅಂತ ಹೇಳಿದ್ರು. ನಾವೆಲ್ಲ ಈಚೆ ಬಂದುಬಿಟ್ವಿ. ಈಚೆ ಬಂದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನರ್ಸ್ ಈಚೆಗೆ ಬಂದರು. ನರ್ಸಿಂಗ್ ಕೇಳಿದ್ರೆ ಏನಾಯಿತು, ನರ್ಸಿಂಗ್ಗೆ ಹೇಳಿದ್ರಲ್ಲ ಆಗಲೇ ಅಂತ, ಡೆತ್ ಆಗಿಬಿಟ್ಟಿದ್ದಾನಪ್ಪ ಅಂತ ಹೇಳಿ. 5 ಜನ. ನಾನು ಮತ್ತು ನಮ್ಮ ಮೇಸ್ರಿ ಕಡ್ಬೂರು ಮೇಸ್ರಿ, ಆಮೇಲೆ ದನ್ಗಾನಹಳ್ಳಿ ಅವರೊಬ್ಬರು, ಸಾರ್ಗೊಂಡ್ಲವನೊಬ್ಬರು, ಅಭಿ ಒಬ್ಬ. ಮಧ್ಯಾಹ್ನ ಕೆಲಸ ಮಾಡಬೇಕಾದ್ರೆ LC ಚಾರ್ಜ್ ಆಗಿದೆ ಇಲ್ಲ ಅನ್ನೋದು ಗೊತ್ತಾಗಿಲ್ಲ. ಬೆಳಗ್ಗೆ LC ತೊಗೊಂಡಿದ್ವಿ. LC ತೊಗೊಂಡೆ ಕೆಲಸ ಮಾಡಿದ್ವಿ. ಆಮೇಲೆ LC ಏನು ಬೇಕಿರಲಿಲ್ಲ, ಅಂದರೆ TCಯಿಂದ ಈ ಕಡೆಗೆ ಅದಕ್ಕೇನು ಟಚ್ಚು ಏನು ಇರ್ತಿರ್ಲಿಲ್ಲ, ಜಂಪ್ ಗಿಂಪ್ ಏನಿಲ್ಲ. ಅದಕ್ಕೆ ಜಸ್ಟು ನಾವು ಇದು ಲೂಸ್ ಹಾಕ್ಕೊಂಡಿದ್ದು ಅಷ್ಟೇ. LC ತೊಗೊಂಡು ಸ್ಪಾಟಲ್ಲಿ ಕಾಂಟ್ರಾಕ್ಟ್ ಇದ್ರಾ ಇಲ್ವಾ ನೀವು ಕೆಲಸ? ಬೆಳಗ್ಗೆ ಬಂದು ನಮ್ಗೆ ಸಾಮಾನುಗಳೆಲ್ಲ ಕೊಟ್ಬಿಟ್ಟು ಮತ್ತೆ ಹೋದ್ರು. ಅವ್ರ ಕೆಲಸ ಇದೆ ಅಂತ ಹೋದ್ರು. ಸೀತಾರಾಮ್. ಗುರುಪ್ರಸಾದ್. ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗುತ್ತಿಗೆದಾರನಾದ ಸೀತಾರಾಮ್ನನ್ನ ಪೊಲೀಸರು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರೆಯುತ್ತದೆ.
ಶ್ರೀ ಸರ್ಕಲ್ ಮಾರಮ್ಮ ಸೇವಾ ಸಮಿತಿ, ಸರಂವಿ ವೃತ್ತ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಜಾಲಾರಿ ಗಂಗಮ್ಮ, ಶ್ರೀ ಮುತ್ಯಾಲಮ್ಮ, ಶ್ರೀ ಸಪ್ಪಲಮ್ಮ, ಶ್ರೀ ಪಟಾಲಮ್ಮ ದೇವಿಯ 68ನೇ ವರ್ಷದ ಜಾತ್ರಾ ಮಹೋತ್ಸವ ದಿನಾಂಕ 21/7/2025 ಸೋಮವಾರದಿಂದ 27/7/2025 ಭಾನುವಾರದವರೆಗೆ. ದಿನಾಂಕ 25/7/2025 ಶುಕ್ರವಾರ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಎಲ್ಲ ಸುಮಂಗಳಿಯರಿಗೆ ಅರಿಶಿಣ ಕುಂಕುಮ. ದಿನಾಂಕ 26/7/2025 ಶನಿವಾರ ಸಂಜೆ 4 ಗಂಟೆಗೆ ಶ್ರೀ ಸರ್ಕಲ್ ಮಾರಮ್ಮ ಪಲ್ಲಕ್ಕಿ ಉತ್ಸವ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಗೌರವಾಧ್ಯಕ್ಷರು CS ಹರೀಶ್ನಾಥ್ ಅಪ್ಪಾಲು. ಇಂತಿ ಭಕ್ತ ಮಂಡಳಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಸರ್ಕಲ್ ಮಾರಮ್ಮ ಸೇವಾ ಸಮಿತಿ. ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ, ಚಿಕ್ಕಬಳ್ಳಾಪುರ. 110ನೇ ಶ್ರೀ CVV ಜಯಂತಿ ಹಾಗೂ 29ನೇ ದತ್ತಿ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ದಿನಾಂಕ 23ನೇ ಜುಲೈ 2025 ಸ್ಥಳ CVV ಒಳಾಂಗಣ ಕ್ರೀಡಾಂಗಣ, ಶ್ರೀ CVV ಕ್ಯಾಂಪಸ್, ಚಿಕ್ಕಬಳ್ಳಾಪುರ. ಪ್ರತಿಯೊಂದು ಹನಿ ರಕ್ತವು ಜೀವ ಉಳಿಸುತ್ತದೆ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಕೆವಿ ನವೀನ್ ಕಿರಣ್, ಅಧ್ಯಕ್ಷರು, ಶ್ರೀ ಕೆವಿ ಮತ್ತು ಪಂಚಗಿರಿ ದತ್ತಿ ಸಂಸ್ಥೆ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ PUC PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ PUC PCMB, PCMCS, PCB, PCM ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ, ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು.
ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯ, ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಆಂಬ್ಯುಲೆನ್ಸ್ ಸೌಲಭ್ಯ ಸಿಗದೆ ವ್ಯಕ್ತಿಯೊಬ್ಬ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ನಡೆದಿದೆ. ಆಂಧ್ರದ ಗಡಿ ಪ್ರದೇಶದ ಹಾಗೂ ಅತ್ಯಂತ ಸೂಕ್ಷ್ಮ ಪ್ರದೇಶವೆಂದು ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿ ಎಂದು ಗುರುತಿಸಲಾಗಿದೆ. ಹೋಬಳಿಯ ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯ ಹಾಗೂ ಮೂಲ ಸೌಲಭ್ಯಗಳ ಕೊರತೆಯ ಜೊತೆಗೆ ಆಂಬ್ಯುಲೆನ್ಸ್ ಸೌಲಭ್ಯ ಸಹ ಸಿಗದೆ ಇರುವ ಕಾರಣ ವ್ಯಕ್ತಿಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದರಿಂದ ಕುಪಿತಗೊಂಡ ಗ್ರಾಮಸ್ಥರು ಆಸ್ಪತ್ರೆಯ ವೈದ್ಯರ ಮತ್ತು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಸಂಬಂಧಪಟ್ಟವರು ಇದುವರೆಗೂ ಅತ್ತ ಮುಖ ಮಾಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಭಾನುವಾರ ಮುಂಗನಹಳ್ಳಿ ಹೋಬಳಿಯ ಸೋಮಾಕಲಹಳ್ಳಿ ಜಾತ್ರೆಗೆ ಬಂದಿದ್ದ ವ್ಯಕ್ತಿಯೊಬ್ಬರು ಅನಾರೋಗ್ಯಕ್ಕೆ ತುತ್ತಾಗಿ ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ಆಸ್ಪತ್ರೆಗೆ ಬರಲು ಆಂಬ್ಯುಲೆನ್ಸ್ ಸೌಲಭ್ಯವಿಲ್ಲದೆ ಪರದಾಡುತ್ತಿದ್ದು ಮಂಗಳವಾರ ಬೆಳಗ್ಗೆ ಆತ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಮೃತಪಟ್ಟ ವ್ಯಕ್ತಿಯನ್ನ ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ಎಂದು ಗುರುತಿಸಲಾಗಿದೆ. ಇವತ್ತು ಈ ಮಂತ್ಗೆ ಆಗುತ್ತೆ. ಇಷ್ಟೊತ್ತಿಗೆ ಇಲ್ಲ ನಾವು ಆಗೋದಿಲ್ಲ. ಏನ್ ಮಾಡೋದು? ಸಮಸ್ಯೆ ಪರಿಹಾರ ಬೇಕು ಸರ್. ಪರಿಹಾರ ಆಗೋದಿಲ್ಲ. ನಿಮ್ದು ತಪ್ಪಿಲ್ಲ ಸರ್. ನಾವು ನಿಮ್ಮನ್ನು ಬೈತಾ ಇಲ್ಲ. ನೀವು ಮಾಡೋ ಪ್ರಯತ್ನ ನೀವು ಮಾಡಿದ್ದೀರಾ. ಬಟ್ ಅದು ಪ್ರೈವೇಟ್. ಏನೇ ಮಾಡ್ಲಿ ಬರೋದಲ್ಲ ಸರ್. ಇವಾಗ ಹಾಸ್ಪಿಟಲ್ ಮ್ಯಾನೇಜ್ ಇಲ್ಲ. ನಾವು ನೋಡಿದ್ವಿ ಸರ್. ನಾವು ನೋಡಿದೀವಿ. ಈ ಘಟನೆ ನಡೆದ ಕೆಲವೇ ಗಂಟೆಗಳ ನಂತರ ಸೀತಂಪಲ್ಲಿ ಗ್ರಾಮದ ವ್ಯಕ್ತಿಯೊಬ್ಬರು ಸಹ ಭಾನುವಾರವೇ ಅನಾರೋಗ್ಯಕ್ಕೆ ತುತ್ತಾಗಿ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದು ವೈದ್ಯರು ಇಲ್ಲದೆ ಹಾಗೂ ಚಿಕಿತ್ಸೆಗೆ ಬೇಕಾದಂತಹ ವಸ್ತುಗಳು ಇಲ್ಲದೆ ನಿಗದಿತ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಇರುವ ಕಾರಣಕ್ಕೆ ಆ ವ್ಯಕ್ತಿ
ವ್ಯಕ್ತಿಯೂ ಸಹ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸೋಮವಾರ ಬಟ್ಲಹಳ್ಳಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಇರುವ ಸುಣ್ಣಪ್ಪಕುಂಟೆ ಗ್ರಾಮದ ರೈತ 48 ವರ್ಷದ ಅಶ್ವತ್ಥ ರೆಡ್ಡಿ ಎಂಬುವವರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಬಂದಿದ್ದು, ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಗೆ ಬೇಕಾದ ಮೂಲ ಸೌಲಭ್ಯಗಳು ಸಿಗದೆ, ಆಂಬ್ಯುಲೆನ್ಸ್ ಸೌಲಭ್ಯ ಸಿಗದೆ ಇರುವ ಕಾರಣಕ್ಕೆ ಖಾಸಗಿ ವಾಹನದಲ್ಲಿ ಬಟ್ಲಹಳ್ಳಿಯಿಂದ ಚಿಂತಾಮಣಿ ಆಸ್ಪತ್ರೆಗೆ ಬರುವ ದಾರಿ ಮಧ್ಯದಲ್ಲೇ ಆತ ಮೃತಪಟ್ಟಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಮೃತರ ಕುಟುಂಬಸ್ಥರು, ಸುಣ್ಣಪ್ಪಕುಂಟ ಗ್ರಾಮದ ರೈತರು ಸೇರಿದಂತೆ ಮತ್ತಿತರರು ಶವದ ಸಮೇತ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಲ್ಲದೆ ವೈದ್ಯರ ನಿರ್ಲಕ್ಷ್ಯ ಮತ್ತು ಆಂಬ್ಯುಲೆನ್ಸ್ ಕೊರತೆ ಇರುವ ಬಗ್ಗೆ ಕಿಡಿಕಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಿಂದ ಬಟ್ಲಹಳ್ಳಿ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲಾ ಘಟನೆಗಳು ನಡೆಯುತ್ತಿದ್ದರೂ ಇದಕ್ಕೆ ಸಂಬಂಧಪಟ್ಟವರು ಮಾತ್ರ ಏನೂ ಗೊತ್ತಿಲ್ಲದಂತೆ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಮುನಿರಾಜು ವಿರುದ್ಧ ನಮ್ಮ ಶಾಸಕರು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಹೊರತು ದಾಖಲೆ ರಹಿತವಾಗಿ ಅಲ್ಲ ಎಂದು ದರಖಾಸ್ತು ಸಮಿತಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ ಬಿಜೆಪಿ ಮುಖಂಡರ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದರಲ್ಲಿ ಸತ್ಯವನ್ನು ಸುಳ್ಳು ಮಾಡಲು ಶಾಸಕರು ಹೊರಟಿದ್ದಾರೆ. ಯಾವತ್ತೂ ಕೂಡ ಸುಬ್ಬಾರೆಡ್ಡಿ ಅವರ ಬಗ್ಗೆ ಅವರಿಗೆ ಗೊತ್ತಿರಲಿ. ಯಾಕಂದ್ರೆ ಸುಬ್ಬಾರೆಡ್ಡಿ ಅವರು ಯಾವತ್ತೂ ಕೂಡ ಸತ್ಯವನ್ನು ಸುಳ್ಳು ಮಾಡೋದಕ್ಕೆ ಹೊರಟಿರುವಂತ ವ್ಯಕ್ತಿ ಅಲ್ಲ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಸಂಘದ ಭವನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಸ್ ನರೇಂದ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ಆಯೋಜಿಸಿ ಶಾಸಕ ಸುಬ್ಬಾರೆಡ್ಡಿ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿಯ ಮುನಿರಾಜು ಕಾರಣ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ದರಖಾಸ್ತು ಸಮಿತಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ ಮಾತನಾಡಿ 2023ರಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ದಾವೆಯಲ್ಲಿ ಶಾಸಕರು ವಿದೇಶದಲ್ಲಿ ಹಣಕಾಸು ವ್ಯವಹಾರ ನಡೆಸುತ್ತಿದ್ದಾರೆಂದು ಸುಳ್ಳು ಆರೋಪ ಮಾಡಿದ್ದಾರೆ. ಸಲ್ಲಿಸಿರುವ ಅಫಿಡವಿಟ್ ಅನ್ನು ಅಸಲಿ ಮಾಡಿರುವ ಉದ್ದೇಶಕ್ಕಾಗಿ ಶಾಸಕ ಸುಬ್ಬಾರೆಡ್ಡಿ ಪತ್ನಿ ಶೀಲಾರವರ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿ ಇಡಿ ಕಚೇರಿಗೆ ನೀಡಿರುವ ಶಂಕೆ ವ್ಯಕ್ತವಾಗಿದೆ. ಇದರ ಬೆನ್ನಲ್ಲೇ ಬಿಜೆಪಿಯ ಮುನಿರಾಜು ವಿರುದ್ಧ ತನಿಖೆ ನಡೆಸುವಂತೆ ಪೊಲೀಸ್ ಠಾಣೆಯಲ್ಲಿ ಶಾಸಕರು ದೂರು ಸಲ್ಲಿಸಿದ್ದು, ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಬೆಳಕಿಗೆ ಬರಲಿದೆ ಎಂದರು. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಮೊಬೈಲ್ ಸಂಖ್ಯೆಗೆ ಬಿಜೆಪಿಯ ಮುನಿರಾಜು ಶಾಸಕ ಸುಬ್ಬಾರೆಡ್ಡಿಗೆ ಸಂಬಂಧಿಸಿದ ವಿದೇಶಿ ಆಸ್ತಿಗಳ ಹಲವು ನಕಲಿ ದಾಖಲೆಗಳನ್ನು ಕಳುಹಿಸಿರುವ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಮಾಹಿತಿ ನೀಡಿರುವ ಹಿನ್ನೆಲೆಯಲ್ಲಿ ತನಿಖೆ ನಡೆಸುವಂತೆ ಬಿಜೆಪಿ ಮುನಿರಾಜು ವಿರುದ್ಧ ದಾಖಲೆ ಸಮೇತ ಪೊಲೀಸರಿಗೆ ದೂರು ಕೊಟ್ಟಿದ್ದೇವೆ ಎಂದರು. ನಿನ್ನೆ ಕೂಡ ಬಿಜೆಪಿ ಮುಖಂಡರು ಕೆಲವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದರಲ್ಲಿ ಸತ್ಯವನ್ನು ಸುಳ್ಳು ಮಾಡಲು ಶಾಸಕರು ಹೊರಟಿದ್ದಾರೆ. ಯಾವತ್ತೂ ಕೂಡ ಸುಬ್ಬಾರೆಡ್ಡಿ ಅವರ ಬಗ್ಗೆ ಅವರಿಗೆ ಗೊತ್ತಿರಲಿ. ಯಾಕಂದ್ರೆ ಸುಬ್ಬಾರೆಡ್ಡಿ ಅವರು ಯಾವತ್ತೂ ಕೂಡ ಸತ್ಯವನ್ನು ಸುಳ್ಳು ಮಾಡೋದಕ್ಕೆ ಹೊರಟಿರುವಂತ ವ್ಯಕ್ತಿ ಅಲ್ಲ. ಅವರೊಂದು ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಜನರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಅನ್ನೋದು ಆ ಮುಖಂಡರು ಕಾಣಬೇಕಾಗುತ್ತೆ. ಅವರೇನು ಅಕ್ರಮ ಆಸ್ತಿ ಮಾಡಬೇಕು, ಈ ಕ್ಷೇತ್ರದ ಜನರ ಜೊತೆ ಚೆಲ್ಲಾಟ ಆಡಬೇಕು, ಅಶಾಂತಿ ಉಂಟು ಮಾಡಬೇಕು ಅನ್ನೋ ಉದ್ದೇಶ ಹೊಂದಿರತಕ್ಕಂಥವರು ಸುಬ್ಬಾರೆಡ್ಡಿ ಅವರಲ್ಲ. ಅವರು 2 ಸಲ ಕೂಡ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿತ್ತು. ಯಾವತ್ತೂ ಕೂಡ ಅವರು ಜನರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೊರಟಿರುವಂಥವಲ್ಲ. ರಾಜಕಾರಣ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಅವರು ರಾಜಕಾರಣವನ್ನು ಮಾಡ್ತಾರೆ ವಿನಃ ನಿಮ್ಮಂಗೆ 24 ಗಂಟೆನೂ ಕ್ಷೇತ್ರದ ಜನರ ಜೊತೆ ಚೆಲ್ಲಾಟ ಮಾಡ್ತಕ್ಕಂಥ ಅಭ್ಯಾಸವನ್ನು ಅವ್ರು ಇಟ್ಕೊಂಡಿಲ್ಲ. ಇನ್ನೊಂದು ಕಡೆ ನೀವು ಹೇಳ್ತೀರಾ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದ ಜನರನ್ನ ಬೆದರಿಸಿ ಜಮೀನುಗಳನ್ನು ಕಸಿದುಕೊಂಡು ಶಾಸಕರಾದ ಸುಬ್ಬಾರೆಡ್ಡಿ ಅಕ್ರಮ ಆಸ್ತಿ ಮಾಡಿದ್ದಾರೆಂಬ ಬಿಜೆಪಿ ಮುಖಂಡರ ಹೇಳಿಕೆ ಸರಿ ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಕೆಡಿಪಿ ಸದಸ್ಯ ಪಿ ಮಂಜುನಾಥ್ ರೆಡ್ಡಿ, ಮುಖಂಡರಾದ ಬಿವಿ ವೆಂಕಟರಮಣ, ಎ ನಂಜುಂಡಪ್ಪ, ಎವಿ ಪೂಜಪ್ಪ, ಕೆಆರ್ ನರೇಂದ್ರಬಾಬು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರೆಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ, ಎಕ್ಸ್ಟ್ರಾ ಟಾಪಿಂಗ್ ₹20 ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8160365517, 9113058872. ಅನದರ್ ನಂಬರ್ 7483474588. ಬಾಡಿಗೆ ಅಂಗಡಿ ತೆರೆಯಲು ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಫುಟ್ಪಾತ್ಗಳ ಮೇಲೆ ಸಣ್ಣ ಪುಟ್ಟ ಅಂಗಡಿಗಳನ್ನಿಟ್ಟು ಜೀವನ ನಡೆಸುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರ ಕಷ್ಟ ಸುಖ ಕೇಳುವವರು ಇಲ್ಲದಂತಾಗಿದ್ದು, ಅವರ ಪರ ಧ್ವನಿ ಎತ್ತಲು ನೂತನ ಸಂಘ ಲೋಕಾರ್ಪಣೆಯಾಗಿದೆ. ಈಗ ಇನ್ನೂ ಕಟ್ಟಿಲ್ಲ. ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ನಮ್ಮ MP ಗಳಲ್ಲಿ, ಮಿನಿಸ್ಟ್ರುಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ನಗರಸಭೆ ಕೌನ್ಸಿಲರ್ಗಳಿಗೂ ಎಲ್ಲರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ. ಹಳೆ ಬಸ್ಸು ನಿಲ್ದಾಣದಲ್ಲಿ L ಟೈಪು ವೆಂಡಿಂಗ್ ಝೋನವನ್ನು ಕಟ್ಕೊಡ್ಬೇಕು. ಎಲ್ಲ ಜಾತಿ, ಎಲ್ಲ ಬೀದಿ ಬದಿ ವ್ಯಾಪಾರಿಗೆ ನನ್ನ ಹತ್ರ ದಾಖಲೆಗಳು ಸಮೇತ ಗುಜಲಿ ಪೂಜೆದಿದೆ. ದಯವಿಟ್ಟು ನಗರಸಭೆಯವರು
ನಮ್ಮ ಕೌನ್ಸಿಲಿಂಗ್. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ಕುಟುಂಬಗಳು ರಸ್ತೆ ಬದಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಟುಕೊಂಡು ಜೀವನ ರೂಪಿಸಿಕೊಂಡಿದ್ದಾರೆ. ಲಕ್ಷಾಂತರ ಹಣ ಖರ್ಚು ಮಾಡಿ ಅಂಗಡಿ ಬಾಡಿಗೆಯಲ್ಲೂ ಆಗದೆ ರಸ್ತೆ ಬದಿಯಲ್ಲಿ ಪುಟ್ಟ ಪುಟ್ಟ ಅಂಗಡಿಗಳನ್ನ ಇಟ್ಟುಕೊಂಡು ಒಂದೊತ್ತಿನ ಊಟ ಮಾಡುತ್ತಿದ್ದಾರೆ. ಚಪ್ಪಲಿ ಅಂಗಡಿ, ಹಣ್ಣುಗಳ ಅಂಗಡಿ, ಬಳೆ ಅಂಗಡಿ, ತರಕಾರಿ ಅಂಗಡಿ, ಹೂಗಳ ಅಂಗಡಿ, ಹೀಗೆ ನಾನಾ ರೀತಿಯ ಅಂಗಡಿಗಳನ್ನ ಮಾಡಿಕೊಂಡು ನಗರಸಭೆಗೆ ಸುಂಕ ಕಟ್ಟಿಕೊಂಡು ಹೇಗೋ ಜೀವನ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ನಗರಸಭೆಯಿಂದ ಸಿಗುತ್ತಿಲ್ಲ. ಈಗಾಗಲೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಿಕೊಳ್ಳಲು 4 ವೆಂಡಿಂಗ್ ಝೋನ್ ತಿಳಿಸಿದೆ. ಇದನ್ನ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಕುಂದುಕೊರತೆಗಳ ಚರ್ಚಿಸಿಕೊಳ್ಳಲು ಕಚೇರಿ ಅವಶ್ಯಕತೆ ಇದೆ. ಪಿಎಂ ಸ್ವನಿಧಿ ಯೋಜನೆ ಅಡಿಯಲ್ಲಿ ಸಿಗುವಂತಹ ಸೌಲಭ್ಯ ಸಿಗುತ್ತಿಲ್ಲ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಹಣ ಒದಗಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ. ನಮ್ಮ 30-40 ವರ್ಷದಿಂದ ಏನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ, ನಮಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬರು ನಮ್ಮ ಒಂದು ಬಸ್ ಸ್ಟ್ಯಾಂಡಲ್ಲಿ ನಮಗೆ ಶೆಲ್ಟರ್ ಹಾಕಿ ಕೊಡ್ತೀನಿ ಅಂದರು. ಆಗ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು ವೆಂಡಿಂಗ್ ಝೋನನ್ನು ಆದೇಶ ಮಾಡಿದರು. ಅವರೇ ಬಂದು ಗುದ್ಲಿ ಪೂಜೆ ಮಾಡಿದ್ರು. ಅವರು ಕೂಡ ಕಟ್ಕೊಡ್ತೇವೆ ಅಂತ ಹೇಳಿದ್ರು, ವರ್ಕಾರ್ಡ್ ಕೊಟ್ಬಿಟ್ಟಿದ್ರು. ಈಗ ಇನ್ನೂ ಕಟ್ಟಿಲ್ಲ. ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ನಮ್ಮ MP ಗಳಲ್ಲಿ ಮಿನಿಸ್ಟ್ರುಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ನಗರಸಭೆ ಕೌನ್ಸಿಲರ್ಗಳಿಗೂ ಎಲ್ಲರಿಗೂ ನಾವು ಮನವಿ ಮಾಡ್ತಾಯಿದ್ದೀವಿ. ಹಳೆ ಬಸ್ ನಿಲ್ದಾಣದಲ್ಲಿ ಎಲ್ ಟೈಪು ವೆಂಡಿಂಗ್ ಝೋನವನ್ನು ಕಟ್ಕೊಡ್ಬೇಕು. ಎಲ್ಲ ಜಾತಿ ಎಲ್ಲ ಬೀದಿ ಬದಿ ವ್ಯಾಪಾರಿಗೆ ನನ್ನ ಹತ್ರ ದಾಖಲೆಗಳು ಸಮೇತ ಗುಜಲಿ ಪೂಜೆದಿದೆ. ದಯವಿಟ್ಟು ನಗರಸಭೆಯವರು, ನಮ್ಮ ಕೌನ್ಸಿಲಿಂಗ್ ಬಾಡಿಯವರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ನಮ್ಮ ಆನಂದ ರೆಡ್ಡಿ ಬಾಬು ಮಾಜಿ ಅಧ್ಯಕ್ಷರು ಆಗ ಗುದ್ಲಿ ಪೂಜೆ ಮಾಡೋಗಿದ್ದರು. ಈಗ ಉಪಾಧ್ಯಕ್ಷರು ಇದ್ದರು, ಆವಾಗ ನಮ್ಮ ಅಧ್ಯಕ್ಷರುಗಳು ಇದ್ದರು. ದಯವಿಟ್ಟು ನಮಗೆ ಸಹಾಯ ಮಾಡಿ, ಯಾರಿಗೂ ಏನಿಗೂ ತಾರತಮ್ಯ ಮಾಡಬೇಡಿ. ದಯವಿಟ್ಟು ಈ ಸಂದರ್ಭದಲ್ಲಿ ಕೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅಂದಹಾಗೆ ಈ ಹಿಂದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಪರ ಧ್ವನಿ ಎತ್ತಲು ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಇತ್ತು. ಇದೀಗ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಎಂದು ಮರುನಾಮಕರಣ ಮಾಡಿಕೊಂಡಿದ್ದು, ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಟಿವಿಎಸ್ ಕಮಿಟಿಯನ್ನ ಸಿದ್ಧ ಮಾಡಿಕೊಂಡು ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳಿಗೆ ಧ್ವನಿ ಎತ್ತುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಲ್ಲರಿಗೂ ನನ್ನ ಹೆಸರು ಅಸ್ಲಾಂ ಪಾಷಾ ಅಂತ ಹೇಳ್ಬಿಟ್ಟು, ನಾನು ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷನಾಗಿದ್ದೆ. 30-40 ವರ್ಷಗಳಿಂದ ನಾವು ಸೇವೆಯನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ, ಇಡೀ ಜಿಲ್ಲೆಗೂ ಕೂಡ ನಾವು ಸೇವೆ ಮಾಡ್ಕೊಂಬಂದಿದ್ದೀವಿ. ಕಾರಣಾಂತರ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟ ಇತ್ತು. ಈಗ ಅದೇ ಕರ್ನಾಟಕ ಬೀದಿ ಬದಿ ವ್ಯಾಪಾರದ ಒಕ್ಕೂಟಕ್ಕೆ ನಾವು ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅಂತೇಳ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ, ತಾಲೂಕು ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ನಮ್ಮ ಒಂದು ಸೇವೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮ್ಮ ಸೇವೆ, ನಮ್ಮ ಟೀಮು, ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು, ಎಲ್ಲ ವ್ಯಾಪಾರಸ್ಥರು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೇವೆಯನ್ನು ಸಲ್ಲಿಸ್ತಾ ಇಷ್ಟು ವರ್ಷಗಳಿಂದ ಬರ್ತಾಯಿದ್ದೀವಿ. ಈಗ ನಮ್ಮ ಕರ್ನಾಟಕ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅಂತೇಳಿ ಏನಿದೆ, ಈಗ ಈ ಸಂಘಕ್ಕೆ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಮತ್ತು ನಮ್ಮ ನಗರಸಭೆಯ TVC ಕಮಿಟಿ ಅವ್ರಿಗೂ ಕೂಡ ಆಯ್ಕೆ ಮಾಡಿದ್ದೀರಾ. ನಾವು ಅವರು ಎಲ್ಲ ಸೇರಿ ನಮ್ಮ ಕಮಿಟಿ ಏನಿದೆ ಇದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು, ಆಮೇಲೆ ನಮ್ಮ ಜಿಲ್ಲಾಡಳಿತ, ಆಮೇಲೆ ನಮ್ಮ ನಗರಸಭೆ ಕೌನ್ಸಿಲರ್ಗಳು, 31 ಕೌನ್ಸಿಲರ್ಗಳು, ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು, ನಮ್ಮ ಈ ಕ್ಷೇತ್ರದ ಉಸ್ತುವಾರಿ ಮಿನಿಸ್ಟ್ರು MC ಸುಧಾಕರ್ ಸಾಹೇಬರು, ಮತ್ತು ನಮ್ಮ MP ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು, ಮತ್ತು ದಲಿತ ಪರ ಕರ್ನಾಟಕ ರಕ್ಷಣಾ ವೇದಿಕೆ, ರೈತರ ಪರ, ಮತ್ತು ನಮ್ಮ ಆಟೋ ಚಾಲಕರು, ಇವರೆಲ್ಲ ಕೂಡ ನಮ್ಮ ಸಾರ್ವಜನಿಕರು, ನಮ್ಮ ಮಾಧ್ಯಮ ಮಿತ್ರರು ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಶೀರ್ವಾದಗಳನ್ನು, ಶುಭಾಶಯಗಳನ್ನು ಕೋರಬೇಕು. ನಾವೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಅವರಿಗೆ ಶಕ್ತಿ ದೇವರು ಕೊಡಲಿ, ಚೆನ್ನಾಗಿ ಕೆಲಸ ಮಾಡಲಿ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನೇ ಬರಲಿ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಈ ವೇಳೆ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಅಸ್ಲಾಂ ಪಾಷಾ, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಸುರೇಶಪ್ಪ, ಜಂಟಿ ಕಾರ್ಯದರ್ಶಿ ಅಸ್ಲಾಂ ಪಾಷಾ, ಖಜಾಂಚಿ ಗೋವಿಂದಪ್ಪ, ನಿರ್ದೇಶಕ ಮುನಿಕೃಷ್ಣಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರದೆಲ್ಲೆಡೆ ಪ್ರತಿಯೊಂದು ವಾರ್ಡ್ಗಳಲ್ಲಿಯೂ ಸಹ ಆಷಾಢ ಮಾಸದ ಜಾತ್ರಾ ಸಂಭ್ರಮ ಬಲು ಜೋರಾಗಿದೆ. ಅದೇ ರೀತಿ ನಗರದ ಅಂಬೇಡ್ಕರ್ ನಗರದಲ್ಲಿಯೂ ಸಹ ಈ ಬಾರಿಯೂ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ. ವಾರ್ಡಿನ ಮುಖ್ಯ ದ್ವಾರಕ್ಕೆ ಸ್ವಾಗತ ಕಮಾನಿನೊಂದಿಗೆ ಅತಿಥಿಗಳನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಯುವಕರಂತೂ ತಮ್ಮ ಭಾವಚಿತ್ರಗಳಿರುವ ಬೃಹತ್ ಫ್ಲೆಕ್ಸ್ಗಳ ಮೂಲಕ ಜಾತ್ರಾ ಮಹೋತ್ಸವದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಇನ್ನು ಅಂಬೇಡ್ಕರ್ ನಗರದ ಗ್ರಾಮ ದೇವತೆ ಶ್ರೀ ರಣಬೇರಿ ಗಂಗಮ್ಮ ದೇವಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ವಿವಿಧ ಹೂಗಳಿಂದ ಸಿಂಗಾರಗೊಂಡಿದ್ದ ಜಗನ್ಮಾತೆ ಗಂಗಮ್ಮ ತಾಯಿ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿತ್ತು. ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ಭಕ್ತರು ದೇವಿಯ ದರ್ಶನಕ್ಕಾಗಿ ಆಗಮಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಇನ್ನು ದೇವಿಗೆ ಅಂಬೇಡ್ಕರ್ ನಗರದ ಯುವತಿಯರು, ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಬೆಳಗಿ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ತಂಬಿಟ್ಟಿನ ದೀಪಗಳಿಗೆ ಮಾಡಿದ್ದ ವಿವಿಧ ಹೂವುಗಳ ಅಲಂಕಾರ ಜಾತ್ರಾ ಮಹೋತ್ಸವಕ್ಕೆ ಪ್ರಧಾನ ಆಕರ್ಷಣೆಯಾಗಿತ್ತು. ತಮಟೆ ಸದ್ದಿಗಂತೂ ಯುವಕರು ಕುಣಿದು ಕುಪ್ಪಳಿಸಿದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಂಠಪೂರ್ತಿ ಕುಡಿದು ಕಾರು ಚಾಲನೆ ಮಾಡಿ ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಡಿವೈಡರ್ಗೆ ಹೊಡೆದ ಪರಿಣಾಮ ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಘಟನೆ ನಡೆದಿದೆ. ಕಾರು ಚಾಲಕ ಕಂಠಪೂರ್ತಿಯಾಗಿ ಕುಡಿದು ನಗರದ ಜೋಡಿ ರಸ್ತೆಯ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ಪಕ್ಕದಲ್ಲಿಯೇ ಇದ್ದ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರ ಗಾಯಗೊಂಡಿದ್ದಾನೆ. ಕೂಡಲೇ ಅಲ್ಲಿ ಜಮಾವಣೆಗೊಂಡ ಜನರು ಗಂಭೀರ ಗಾಯಗೊಂಡ ಬೈಕ್ ಸವಾರರಿಗೆ ಸಮೀಪವಿರುವ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಗಂಭೀರ ಗಾಯಗೊಂಡ ಬೈಕ್ ಸವಾರ ಹಾಗೂ ಕಾರು ಚಾಲಕನ ಹೆಸರು ಹಾಗೂ ವಿಳಾಸ ತಿಳಿದು ಬಂದಿಲ್ಲ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.
ಆಷಾಢ ಮಾಸದ ಕೊನೆಯ ಮಂಗಳವಾರ ಹಿನ್ನೆಲೆ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ, ದೇವರ ದರ್ಶನಕ್ಕೆ ಹರಿದು ಬಂದ ಭಕ್ತರು. 9 ತಿಂಗಳ ನಂತರ ನಡೆದ ನಗರಸಭೆ ಸಾಮಾನ್ಯ ಸಭೆ, ಚರ್ಚೆಗೆ ಬಾರದ ಸಾರ್ವಜನಿಕರ ಸಮಸ್ಯೆಗಳು, ಸದಸ್ಯರ ಆಕ್ರೋಶ. ಗುತ್ತಿಗೆದಾರನ ಎಡವಟ್ಟು, ದಿನಗೂಲಿ ಕೆಲಸಕ್ಕೆ ಹೋಗಿದ್ದ ಯುವಕ ವಿದ್ಯುತ್ ಸ್ಪರ್ಶಿಸಿ ದಾರುಣ ಸಾವು. ಹೆಸರಿಗೆ ಮಾತ್ರ ಸಮುದಾಯ ಆರೋಗ್ಯ ಕೇಂದ್ರ, ಆಂಬ್ಯುಲೆನ್ಸ್ ಇಲ್ಲದೆ ವ್ಯಕ್ತಿ ಸಾವು, ವೈದ್ಯರ ನಿರ್ಲಕ್ಷ್ಯಕ್ಕೆ ಕುಟುಂಬಸ್ಥರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.